ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಫೋಟೋ ಹಾಗೂ ಸಂವಿಧಾನದ ಪೀಠಿಕೆಯನ್ನು ಅಳವಡಿಸದೆ ದೇವರ ಫೋಟೋಗಳನ್ನು ಹಾಕಿರುವ ಪೊಲೀಸ್ ಠಾಣೆ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಂಜನಗೂಡು ತಾಲೂಕಿನ ಕವಲಂದೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ನಡೆದಿದೆ. ಸಬ್ ಇನ್ಸ್ಪೆಕ್ಟರ್ ಕೊಠಡಿಯಲ್ಲಿ ಹಾಗೂ ಠಾಣೆಯ ಕಟ್ಟಡದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ನಾಪತ್ತೆಯಾಗಿದೆ. ಅಲ್ಲದೆ ಸಂವಿಧಾನ ಪೀಠಿಕೆಯೂ ಕೂಡ ನಾಪತ್ತೆಯಾಗಿದೆ. ಇದರ ಬದಲಾಗಿ ವಿವಿಧ ದೇವರ ಫೋಟೋಗಳು ರಾರಾಜಿಸ್ತಾ ಇವೆ. ನಿಯಮಾನುಸಾರ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಕಬೇಕು, ಅಲ್ಲದೆ ಸಂವಿಧಾನ ಪೀಠಿಕೆಗಳನ್ನು ಕೂಡ ಪ್ರದರ್ಶನ ಮಾಡಬೇಕು ಎನ್ನುವಂಥ ನಿಯಮ ಜಾರಿಗೆ ತರಲಾಗಿದೆ. ಆದರೆ ಇವೆಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಇಲ್ಲಿನ ಸಬ್ ಇನ್ಸ್ಪೆಕ್ಟರ್ ತನ್ನ ಕೊಠಡಿಯಲ್ಲಿ ದೇವರ ಫೋಟೋಗಳನ್ನು ಹಾಕಿಕೊಂಡಿದ್ದಾರೆ. ಈ ಬೆಳವಣಿಗೆ ದಲಿತ ಸಂಘಟನೆಯ ಕಾರ್ಯಕರ್ತರ ಗಮನಕ್ಕೆ ಬಂದಿದೆ. ದಿಢೀರ್ ಠಾಣೆಗೆ ಭೇಟಿ ಕೊಟ್ಟಾಗ ಸಿಬ್ಬಂದಿಗಳು ದಲಿತ ಸಂಘಟನೆಯ ಮುಖಂಡರ ಪ್ರಶ್ನೆಗೆ ಉತ್ತರಿಸಲು ತಬ್ಬಿಬ್ಬಾದರು. ಇದು ಪೊಲೀಸ್ ಠಾಣೆಯೋ ಅಥವಾ ದೇವಸ್ಥಾನವೋ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ರು. ಪೊಲೀಸ್ ಠಾಣೆ ಎಂಬ ನಾಮಫಲಕ ತೆಗೆದು ದೇವಸ್ಥಾನ ಅಂತ ಫಲಕ ಹಾಕುವಂತೆ ಟೀಕಿಸಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಕೃಷ್ಣಕಾಂತ ಕೋಳಿ ವಿರುದ್ಧ ಎಫ್ಐಆರ್ ದಾಖಲಿಸಲು ಸಂಘಟಕರು ತೀರ್ಮಾನ ಮಾಡಿದ್ದಾರೆ. ಈ ದೇವ್ರ ಫೋಟೋಗಳನ್ನ ಇಡೋಷ್ಟು ಅಂಬೇಡ್ಕರ್ ಸಾಹೇಬ್ರ ಫೋಟೋ ಇಡಕ್ಕೆ ಅವ್ರಿಗೆ ಸಂವಿಧಾನಕ್ಕೆ ಹುದ್ದೆ ತಗೊಂಡು ಅವ್ರ ಫೋಟೋ ದೇವ್ರ ಫೋಟೋ ಇಡಕ್ಕೆ ಅವ್ರಿಗೆ ಇದೆ. ಸಂವಿಧಾನ ಬರ್ಕೊಟ್ಟ ಸಂವಿಧಾನ ಶಿಲ್ಪಿನ ಒಂದು ಫೋಟೋ ಇಡಕ್ಕೆ ಇವರು ತಾರತಮ್ಯ ಮಾಡ್ತಾರಲ್ಲ, ಇದು ಹೆಂಗೆ? ಇದು ಅಡ್ವರ್ಟೈಸ್ ಬರ್ತಾ ಇದ್ದಾರೆ. ಪೊಲೀಸ್ ಠಾಣೆ ಅಂತ ದೇವಸ್ಥಾನ ಒಳಗಡೆ ಈ ಫೋಟೋಗಳನ್ನೆಲ್ಲ ಸಬ್ ಇನ್ಸ್ಪೆಕ್ಟರ್ ಅವರ ರೂಮ್ ಇಟ್ಕೊಳ್ಳಿ. ಇಲ್ಲಿ ತಾರತಮ್ಯ ಆಗಿರೋ ಯಾವ್ದು ಈಗೆಲ್ಲ ಇಟ್ಬಿಟ್ಟು ಅಂಬೇಡ್ಕರ್ ಅಂತ ಬಿಡೋದು, ಇದು ಅಂತ ಬಿಡೋದು, ಇದು ಅಂತ ಬಿಡೋದು ಅದಲ್ಲ. ಏನಂದ್ರೆ ಎಲ್ಲಾ ಫೋಟೋಗಳು ಸಬ್ ಇನ್ಸ್ಪೆಕ್ಟರ್ಸ್ ಏನಿದೆ ಅವ್ರ ಚೇಂಬರ್ ಕರ್ನಾಟಕ ಚೇಂಬರ್ ದೇವ್ರ ಫೋಟೋ ಏನಂತ ಕೇಳ್ಬೇಕಲ್ಲಮ್ಮ. ಈಗ ನಾವು ಬಂದಾಗ ನೋಡಿದಾಗ ನಮ್ಗೆ ಎಷ್ಟು ಬೇಕಾಗಿರುತ್ತ ದೇವಸ್ಥಾನ ಗುಡಿ ಕಟ್ತಾ ಇದ್ದಾರೆ ಇವರು. ಕೈ ಮುಖದ ಕೂತ್ಕೊಳ್ಳಿ, ಅದೇ ಡ್ಯೂಟಿ ಅಂತ ಮಾಡ್ತಾರೆ ಅನ್ನೊಂದು ರೀತಿಯಿಂದ ಏನ್ ಆಗ್ಬೇಕು ಅವ್ರ ಮೇಲೆ ಕ್ರಮ ಹಾಕ್ಬೇಕಾ, ಇನ್ನೊಂದು ಏನ್ ಆಗ್ಬೇಕು ಎಲ್ಲ ತರ ಮಾತಾಡಾಗದ ಸಂವಿಧಾನಬದ್ಧವಾಗಿ. ಹಾಗಾಗಿ ಅವ್ರ ಮೇಲೆ ಏನ್ ಕ್ರಮ ತಗೋಬೇಕು ತಗೊಳ್ಳಿ ಅಂತ ಅಂದ್ಬಿಟ್ಟು ಆಲ್ರೆಡಿ ಪೊಲೀಸ್ ಇಲಾಖೆ ದೊಡ್ಡ ಮಟ್ಟದ ಅಧಿಕಾರಿಗಳ ಸಬ್ ಇನ್ಸ್ಪೆಕ್ಟರ್ ಹೇಳಿದೀವಿ. ಕ್ರಮ ತಗೊಳ್ಳಿ ಅಂತಂದ್ರೆ ಏನು ಈಗ ದೇವ್ರ ಫೋಟೋಸ್ಗಳ ಇನ್ನೊಂದು ಏನು ಹಾಕೊಂಡವ್ರೆ, ಅದ್ ನಾವು ಅದ್ರ ವಿರುದ್ಧವಾಗಿ ಏನು ನಾವು ಕಾರ್ಯಕ್ರಮ ರೂಪಿಸ್ಬೇಕು ಅದು ಮಾಡೋಣ ಬಿಡಿ ನಾವು ಅದನ್ನ.